ಇದೊಂದು ನಾಯಕಿ ಪ್ರಧಾನ ಚಿತ್ರ, ಹೆಣ್ಮಕ್ಳೇ ನೋಡ್ಬೇಕಾಗಿರೋ ಚಿತ್ರ, ಇದು ಗೊತ್ತಿದೆ ಇರುತ್ತೆ. ಇವತ್ತಿನ ಒಂದು ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಹೆಣ್ಣು ಮೇಲೆ ಆಗೋ ದೌರ್ಜನ್ಯ ಒಂದು ಟ್ರ್ಯಾಕ್ ಮಾಡೋದು, ಹುಡುಗರು ಒಂದು ಯಥೇಚ್ಛವಾಗಿ ಒಂದು ದೊಡ್ಡ ಹಣಕಾಸು ತುಂಬ ಕೊರತೆ, ತುಂಬ ಅತಿರೇಕ ಇದ್ದಾಗ ಆ ಒಂದು ಕುಡಿತ ಚಟಗಳು ಗುಣಮಟ್ಟಗಳನ್ನ ತುಂಬ ಅವ್ರು ತುಂಬಿಕೊಂಡಿದ್ದಾಗ ಆ ಹೆಣ್ಣಿನ ಮೇಲೆ ಯಾವ ರೀತಿ ಮೋಸಕ್ಕೆ ವಂಚನೆಗೆ ದುರ್ಬಳಕೆ ಉಪಯೋಗಿಸ್ಕೊಳ್ಳೋದು ಈ ಚಿತ್ರದ ಸಂದೇಶ ಕಥೆ ಆಗ್ತದೆ. ಎಲ್ಲರೂ ಹೆಣ್ಮಕ್ಳು ತಂದೆ ತಾಯಿಗಳು ಎಲ್ಲರೂ ನೋಡಿ ಒಂದು ಒಳ್ಳೆ ಮೆಸೇಜ್ ಇರೋ ಚಿತ್ರ, ಒಂದು ಸಂಸಾರಸ್ತು ತಿಳ್ಕೊಳ್ಬೇಕಾಗಿರೋ ಚಿತ್ರ ಇದು. ಎಲ್ಲರೂ ನೋಡಿ ಅಂತ ಕೇಳ್ಕೊತೀವಿ. ಇಲ್ಲಿನ ವಿಶೇಷತೆ ತಾಯಿ ಆಶೀರ್ವಾದ ತಗೊಂಡಿರೋದೇ ನನಗೆ ಅದೇ ದೊಡ್ಡ ಖುಷಿ. ದೇವರಾಗಲಿ ಅಮ್ಮನಾಗಲಿ ನನಗೆ ಹೇಳಷ್ಟು ಆಶೀರ್ವಾದ ಬೇಕು, ಅವ್ರ ಸೇವೆ ನಾನು ಮಾಡೋಂಥ ಭಾಗ್ಯ ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಹಾಗೆ ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ. ಈ ಒಂದು ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಆಶೀರ್ವಾದಕ್ಕಾಗಿ ನಮ್ಮ ನವೀನ್ ಮಾದೇ ಸರ್ ಬಂದಿದ್ದಾರೆ. ಬಹಳ ಸಂತೋಷ ಆಯಿತು. ಈ ಮೃತ್ಯು ದೇವತೆ ಎನ್ನುವಂತಹ ಏನು ಚಲನಚಿತ್ರ ಮೂಡಿ ಬಂದಿದೆ, ಹೆಣ್ಣು ಮಕ್ಕಳು ಮತ್ತು ಕುಟುಂಬ ಪರಿಪೂರ್ಣವಾಗಿ ಕುಂತು ನೋಡುವಂತಹ ಸಿನಿಮಾ. ಎಲ್ಲರೂ ಈ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ. ಶಕ್ತಿಪೀಠದ ಆಶೀರ್ವಾದ ಎಲ್ಲ ನಾಡಿನ ಸಮಸ್ತ ಜನತೆಗೂ ಇರಲಿ ಅಂತ ಹೇಳ್ತೇನೆ. ನಮಸ್ಕಾರ. ಚಿತ್ರದ ಬಗ್ಗೆ ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ರೆ ಈಗ ಬರ್ತೀವಿ ಅನ್ಕೊಂಡಿದ್ರಲ್ಲ, ತುಂಬಾ ಖುಷಿ ಆಯ್ತು. ಆಕಸ್ಮಿಕವಾಗಿ ಅಮ್ಮನ ಕರೆಸ್ಕೊಂಡ್ರೆ ಎಲ್ಲರಿಗೆ